ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ. ಒಬ್ಬ ಶಿಷ್ಯ ಗುರುವಿನ ಹತ್ತಿರ ಬಂದ. ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಈ ಜೀವನ, ಈ ಜಗತ್ತು ಪ್ರಶ್ನೆ ಮಾಡ್ತಾನೆ ಇದನ್ನು ಕುರಿತು. ಗುರುಗಳೇ, ಏನಿದು ಜೀವನ? ಏನಿದು ನಾವು ವಾಸಿಸುವ ಜಗತ್ತು? ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ, ನನಗೆ ಭಾಳ ಸಂಶಯಗಳದಾವ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಜೀವನದ ಬಗ್ಗೆ, ಒಬ್ಬೊಬ್ಬರು ಈ ಜಗತ್ತಿನ ಬಗ್ಗೆ ಒಂದೊಂದು ರೀತಿ ಹೇಳ್ತಾರೆ. ಕೆಲರಿದಂ ಪುಸಿಯಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲಿಹುದು ಅರಿದೊಡಿಲ್ಲೆಂದು, ಕೆಲರಿದಂ ನುಡಿಯಲರಿದೆಂದು. ಗುರುಗಳ ಒಬ್ಬೊಬ್ಬರು ನನಗಿಷ್ಟು ಸಂಶಯ ಕಾಡಕತ್ತವಲ್ಲ ಈ ಜೀವನ ಜಗತ್ತಿನ ಬಗ್ಗೆ. ಒಬ್ಬರಂತರ ಸುಳ್ಳಪ್ಪ ಇದು ಏನಿಲ್ಲಿದು ಅಂತ ಒಬ್ಬವ ನಾವು ಮಸ್ತ್ ಆರಾಮದೀವಿ, ಎಲ್ಲ ಸುಳ್ಳಂತ ಯಾಕೆ ಅನ್ನೋದು ಖರೆ ಐತಿದು ಅಂತ ಒಬ್ಬವಂತನ ಏನು ಗೊತ್ತಾಗೋದಿಲ್ಲಪ್ಪ ಇದು ತಿಳಿದವ್ರಿಗೆ ಗೊತ್ತಂತ ಒಬ್ಬವಂತನ ನನಗಂತೂ ಏನು ಗೊತ್ತಾಗೋದು ಮರೆ, ತಲೆ ಕೈ ಹಚ್ಕೊಂಡು ಕುಂತೀನಿ ಅಂತ ಒಬ್ಬವಂತ. ಕೆಲವರು ಸುಳ್ಳು ಅಂತಾರ, ಕೆಲವರು ಖರೆ ಅಂತಾರ, ಕೆಲವರು ಮೊದಲ ಖರೆ ತಿಳಿದ ಮೇಲೆ ಇದು ಸುಳ್ಳು ಜಗತ್ತು ಅಂತಾರ, ಕೆಲವ್ರು ಅಂತಾರ ಹೇಳಕ್ಕೆ ಬರೋದಿಲ್ಲ ಅಂತಾರೆ. ಗುರುಗಳೇ, ನೀವು ಹೇಳ್ರಿ ನನಗೆ, ಈ ಜಗತ್ತಂದ್ರೆ ಏನಿದು, ಜೀವನ ಅಂದ್ರೆ ಏನು ಇದು? ಇವು ನನಗೆ ಕ್ಲಾರಿಫಿಕೇಶನ್ ಕೊಡ್ರಿ ಇದ್ರ ಬಗ್ಗೆ ಸ್ವಲ್ಪ. ಎಷ್ಟು ಸಂಶಯ ಅದ ಮನುಷ್ಯನಾಗ. ಏನು ಪ್ರಶ್ನೆ ಮಾಡುವಿಕೆ ಇದು. ಗುರುಗಳ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರೆ ಎಂಥವು ಕೇಳಬೇಕಪ್ಪ. ಈಗ ನಾವು ಬರ್ತೀವಿ, ಹೋಗಿ ಗುರುಗಳು ಕುಂತಿದ್ರಂದ್ರೆ ನಮ್ಮ ಹಿಂಡುವಲ್ಲಿ ನೋಡ್ಯಪ್ಪ. ಇವ ಮಠದಾಗಿರೋ ಅಜ್ಜಿ ಏನು ಮಾಡ್ಬೇಕು ಅದಕ್ಕೆ? ಎಮ್ಮೆ ಕೊಟ್ಟಿಗೆಯಾಗ ಅಜ್ಜ ಮಠದಾಗ ಅವ ಬಂದನ ಹಿಂಡುವಲ್ದಂತ. ಅದು ಎಂತೈತಿ, ಅಜ್ಜನ ಕಡೆ ಯಾಕೆ ಹೋಗ್ತೀಯೋ ನೀನು? ಪಾಪ ಅವನಿಗೆ ಏನು ಗೊತ್ತಾಕೈತಿ? ಎಮ್ಮೆ ಕಟ್ಟಿ ಹೈನ ಮಾಡಿದ್ರೆ ಗೊತ್ತಾಕೈತು. ಭಕ್ತರು ಹಾಲು ತಂದು ಕೊಡ್ತಾರೆ, ತುಪ್ಪ ತಂದು ಕೊಡ್ತಾರೆ. ಅಜ್ಜನ ಕಡೆ ಹೋದ್ರೆ ಅಲ್ಲೋ ತಮ್ಮ, ಇದು ಹಾಲು ಹಿಂಡಕ್ಕೆ ಯಾಕೆ ಆಗಿಲ್ಲ ಅಂದ್ರೆ ಅಜ್ಜನ ಕಡೆ ಉದಾಹರಣೆ ಇರೋದಿಲ್ಲ. ಒಂದಿಷ್ಟು ಹುಲ್ಲು ಹಾಕಿ ನಾನಾ ಹಿಂಡ್ತೀನಿ, ಇದಕ್ಕೆ ಆ ಮಠದ ಹತ್ರ ಯಾಕೆ ಹೋಗಿನಿ ಅಂತ ಎಮ್ಮೆ ಅಂತಿರ್ತೈತೆ. ನಮ್ಮ ಪ್ರಶ್ನೆಗಳೇ ಬೇರೆ, ಅವ ಕೇಳೋ ಪ್ರಶ್ನೆಗಳೇ ಬೇರೆ. ನಾವು ಹೋದ್ವಿ ಅಂದ್ರೆ ನಮ್ದು ಒಂದೇ ಪ್ರಶ್ನೆ ಗುರುಗಳ ಹತ್ರಪ್ಪ, ಕಲ್ಯಾಣ ಆಗ್ಬೇಕು. ಏನು ಕಲ್ಯಾಣ ಅಂದ್ರೆ ಬಸವ ಕಲ್ಯಾಣ ಅಲ್ಲ ನಮ್ಮದು ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಷ್ಟು. ಏನು ಮಾಡ್ಬೇಕು ಅವ್ರ ಆಶೀರ್ವಾದ? ಯಪ್ಪ ಆಶೀರ್ವಾದ ಮಾಡು, ಕಲ್ಯಾಣ ಆಗಬೇಕು, ಮದುವೆಯಾಗಿ ಸುಖವಾಗಿರುವಂಗೆ ಆಶೀರ್ವಾದ ಮಾಡು. ಅವ್ರ ಗುರುಗಳಂದ್ರೆ ಇದು ಸಾಧ್ಯ ಇಲ್ಲ ಅಂದ್ರೆ ಅವರು ಇಲ್ಲ, ಮದುವೆ ಆಗಂಗಾರ ಒಂದು ಆಶೀರ್ವಾದ ಮಾಡ್ತೀನಿ, ಇಲ್ಲ ಸುಖವಾಗಿರಂಗಾರ ಒಂದು ಮಾಡ್ತೀನಿ. ಎರಡೂ ಕೂಡಿ ಎಂದೂ ಹಿಂದೂ ಆಗಿಲ್ಲ, ಮುಂದೂ ಆಗೋದು. ಮದುವೆಯಾಗಿ ಸುಖವಾಗಿರೋದಂದ್ರೆ ಸಾಧ್ಯ ಇಲ್ಲ. ಇಲ್ಲ ಮದುವೆ ಆಗ್ಲಂತಾರ ಆಶೀರ್ವಾದ ಮಾಡ್ತೀನಿ, ಇಲ್ಲ ಸುಖವಾಗಿರಲಿ, ಎರಡರಾಗ ಒಂದು. ಆದರೆ ಅವ ಕೇಳ್ತಾನ ಏನು ಜೀವನದ ಬಗ್ಗೆ ಪ್ರಶ್ನೆ. ಕೇಳುವಿಕೆ ಶಿಷ್ಯನ ಕುತೂಹಲ ಎಷ್ಟು ದೊಡ್ಡದು. ಏನು ಗುರುಗಳೇ ಇದು ಸುಳ್ಳು ಖರೆ ಜಗತ್ತಿನೊಳಗೇನಿದು? ಈಗೊಬ್ಬ ಹುಡುಗಿರ್ತಾನೆ, ಏನು ಭಾಳ ಹರಿಯದ ಹುಡುಗ, ಒಂದು 20-25 ವರ್ಷಕ್ಕೆ ಬಿಸ್ನೆಸ್ ಶುರು ಮಾಡ್ತಾನೆ. ಏನು 40 ವರ್ಷ ಅನ್ನೋದ್ರಾಗನ ದೊಡ್ಡ ಮನೆ ಕಟ್ಟಿಸ್ತಾನ, ಊರ ಮುಂದೆ ಕಾಂಪ್ಲೆಕ್ಸ್ ಕಟ್ತಾನ, ಪೆಟ್ರೋಲ್ ಬಂಕ್ ಮಾಡ್ತಾನ, ಲಾಡ್ಜ್ ಕಟ್ತಾನ, ಹೊಲ ಹಿಡಿತಾನ. ಒಂದು ದಿವಸ ಮದುವೆ ಆಗಿತ್ತು, 2 ಮಕ್ಕಳು, ಎಲ್ಲ ಚಲೋ ಇತ್ತು. ಹಾರ್ಟ್ ಅಟ್ಯಾಕ್ ಆಯ್ತು. ಅವನು ಸಮಾಧಿಗೆ ಸ್ಮಶಾನಕ್ಕೆ ಹೋದ ಜನ ಏನು ಮಾತಾಡ್ತಾರೆ ಹೇಳ್ರಿ? ಅದನ್ನು ನೋಡಿ ಮಾತಾಡಿದವರೆಲ್ಲ ಏನಂತೀವಿ ನಾವು? ಇಷ್ಟ ನೋಡ್ರಿ ಜೀವನ, ಎಲ್ಲ ಸುಳ್ಳಿದು. ನಮ್ಮ ಅನುಭವಕ್ಕೆ ಬಂದೈತೆ ಇಲ್ಲಿದು. ನಾವು ಒಂದು ಬಂದಿವೇ ಇಲ್ಲ ಸ್ಮಶಾನದಾಗಿದ್ದನ್ನು. ಇಷ್ಟ ನೋಡ್ರಿ ಜೀವನ ಅಂದ್ರೆ ಏನು ಇಲ್ಲ, ಎಲ್ಲ ಸುಳ್ಳು ನೋಡ್ರಿ ಜೀವನ ಅಂದ್ರೆ. ಏನು ಇಷ್ಟು ಅನ್ನಕ್ಕೇನು 12 ವರ್ಷ ಕಾಶಾಗ ಓದಿ ಬಂದು ಏನೇನಿದನ್ನು? ಇಷ್ಟು ನಿನ್ನ ಅನುಭವ ಹೇಳೈತಿದು. ಇದಕ್ಕೇನು ನೀ ಕಾಶಿಗೆ ಹೋಗಿ ಬರ್ಬೇಕಂತೇನಿಲ್ಲ. ಆಯಿತು, ಸಮಾಧಿ ಮಾಡಿ ಬಂದಾನ. ಹೋಗುವಾಗ ಗಾಡಿ ತೊಗೊಂಡು ಹೋಗುವಾಗ ಸ್ನೇಹಿತರಿಗೆ ಹೇಳ್ತಾನೆ, ನೋಡ್ರಿ ಇದು ಕಾಂಪ್ಲೆಕ್ಸ್ ಅವ ಮಾಡಿದ್ದು, ಇದು ಪೆಟ್ರೋಲ್ ಬಂಕ್ ಅವಂದು, ಇದು ಲಾಡ್ಜ್ ಅವಂದು, ಇದು ಹೋಟೆಲ್ ಅವಂದು, ಈ ಊರ ಮುಂದಿನ ಪ್ಲಾಟ್ ಎಲ್ಲ ಅವನು. ಇವು ಅಲ್ಲಿ ಸುಳ್ಳಂತ ಹೇಳಿ ಬಂದನ, ಇವೆಲ್ಲ ಅವನು ಖರೆ ನೋಡ್ರಿ ಅಂತ ಹೇಳ್ತಾನೆ. ಖರೆನೋ ಸುಳ್ಳ? ಇದು ಯಾವುದು ಸುಳ್ಳ ಯಾವುದು ಖರೆ? ಇಲ್ಲಿ ಇಲ್ಲ ಖರೆ ಸುಳ್ಳ ಎರಡು ಕೂಡಿ ಹೇಳ್ತೀವ್ರಿ ಅಂದ್ರೆ ಕತ್ತಲ ಬೆಳಕ ಎರಡು ಕೂಡಿ ಇರೋದಿಲ್ಲ, ಒಂದು ಹೇಳ್ಬೇಕಾಗ್ತೈತಿ.
ಖರೆ ಸುಳ್ಳ ಎರಡೂ ಒಮ್ಮೆ ಹೇಳೋಕ್ಕಾಗತ್ತೆ. ಇಟ್ ಈಸ್ ಎ ಸೆಲ್ಫ್ ಕಾಂಟ್ರಡಿಕ್ಟರಿ ಸೆಂಟೆನ್ಸ್. ಇಫ್ ಯು ಸೇ ಇಟ್ ಈಸ್ ಟ್ರುತ್ ಆ್ಯಂಡ್ ಇಫ್ ಯು ಸೇ ಇಟ್ ಈಸ್ ಅನ್ಟ್ರುತ್, ಟ್ರುತ್ ಆ್ಯಂಡ್ ಅನ್ಟ್ರುತ್, ಸತ್ಯ ಸುಳ್ಳು ಎರಡೂ ಕೂಡಿರೋದಿಲ್ಲ. ಸತ್ಯ ಇರಬೇಕು, ಇಲ್ಲ ಸುಳ್ಳಿರಬೇಕು. ಅದಕ್ಕೆ ಕೆಲವು ಮಂದಿ ಏನಂದರು, ಇದು ಒಟ್ಟ ವಚನದಿಂದ ನಿರ್ವಚನ ಮಾಡಲಿಕ್ಕೆ ಬರೋದಿಲ್ಲ, ಅನಿರ್ವಚನೀಯ ಅಂತ ಕರೆದರು. ಇದನ್ನು ಹೇಳಕ್ಕೆ ಬರೋದಿಲ್ಲ ರೀ ಇದ್ರ ಬಗ್ಗೆ. ಅದಕ್ಕಿದು ಮಾಯಿಕ ಅಂತ ಒಂದು ಶಬ್ದ ಬಳಸಿದ್ರೆ ಕೇಳಿರಿಲ್ಲ ನೀವು, ಮಾಯೆ ಅಂತ. ಈಗ ನೀವು ಸಂಸಾರಿಕರಂತಿರಲಿ, ಇದಿಮಾಯಿ ಗಂಟು ಬಿದ್ದಂಗೆ ಬಿದ್ದೈತೆ ನೋಡಿ ಅನ್ನೋದಿಲ್ಲ. ಮನ್ಯಾಗ ಅಂತೀವ್ರಿ, ಇಲ್ಲಿ ಜೋರು ಅನ್ನೋದಿಲ್ಲ. ಮಾಯೆ ಇದರ ಅರ್ಥ ಏನು ಅಂದ್ರೆ, ನಾ ತಿಳ್ಕೊಂಡಂಗೆ ಅದು ಇಲ್ಲ, ಅದು ಇದ್ದಂಗೆ ನನಗೆ ತಿಳಿದಿಲ್ಲ. ಇದು ಮಾಯೆ. ಏನು ನೋಡಕ್ಕೆ ಹೋಗಿದ್ದೆಲ್ಲ ಅವಾಗ ಬೇರೆ ಇತ್ತು, ಈಗ ಬೇರೆ ಆಗೈತೆ ಅಷ್ಟು. ಮಾಯೆ ಅಂದ್ರೆ ಗಂಡಿಗೆ ಹೆಣ್ಣು ಮಾಯೆ, ಬರೀ ಹೆಣ್ಣು ಮಾಯೆ ಅಂತಲ್ಲ. ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ, ಗಂಡ ಹೆಣ್ಣಿಗೆ ಕೂಡಿ ಜಗತ್ತು ಮಾಯೆ. ಎಲ್ಲವೂ ಗೊತ್ತಿಲ್ಲ ಅಷ್ಟೇ ಏನಿದು ಜಗತ್ತ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಗೆ ಹೇಳುವುದು ಈ ಜಗತ್ತಿನಲ್ಲಿ. ಅದಕ್ಕೆ ಜ್ಞಾನಿಗಳು ಏನು ಮಾಡಿದ್ರು ಅಂದ್ರೆ, ಒಂದು ಸ್ವಲ್ಪ ಚಿಂತನೆ ಮಾಡಿ ಒಂದು ಸಲಹೆ ಕೊಟ್ಟರು. ನೋಡಪ್ಪ, ಇರುವುದು ಎರಡು ಸತ್ಯಗಳು. ಒಂದು ತಾತ್ಪೂರ್ತಿಕ ಸತ್ಯ ಐತಿ, ಇನ್ನೊಂದು ತಾತ್ವಿಕ ಸತ್ಯ ಐತಿ ಜಗತ್ತಿನೊಳಗೆ. ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ. ತಾತ್ಪೂರ್ತಿಕ ಅಂತ ಶಬ್ದ ಕೇಳಿರಲ್ಲ ನೀವು. ತಾತ್ಪೂರ್ತಿಕ ಅಂದ್ರೆ ಸುಮ್ಮನೆ ಇಟ್ ಅಪಿಯರ್ಸ್ ಆ್ಯಂಡ್ ಡಿಸಪಿಯರ್ಸ್, ಸುಮ್ಮನೆ ತೋರಿ ಮರೆಯಾಗ್ತೈತಷ್ಟೆ, ಖಾಯಂ ಇರೋದಿಲ್ಲ. ತಾತ್ವಿಕ ಸತ್ಯ ಅಂದರೆ ಯಾವಾಗಲೂ ಇರುವಂಥದ್ದು. ಈಗ ಒಂದು ಮನೆ ಇತ್ತು, ಆ ಮನ್ಯಾಗ ಒಂದು ಜಗಲಿ, ಹಳೆ ಮನೆ ಹೆಂಗಿರ್ತಾವೆ ನೋಡ್ರಿ ನೀವು, ಜಗಲಿ ಬಚ್ಚಲ ಮನೆ ಎಲ್ಲ ಅಡಿಗೆ ಮನೆ ಒಂದೇ ಕಡೆ ಇರ್ತಾವೆ. ಜಗಲಿತ್ತು, ಜಗಲಿ ಮೇಲೆ ಒಂದು ಪಣತಿ ಹಚ್ಚಿಟ್ಟಿದ್ರು. ಅಲ್ಲೇ ಬಚ್ಚಲಿತ್ತು, ಬಚ್ಚಲ್ದಾಗ ಒಂದು ಮುಸುರಿ ಗಡಿಗೆ ಇಟ್ಟಿದ್ರು. ಇದು ಜಗಲಿ ಮೇಲೆ ಕುಂತ ಪಣತಿ ಏನಂತಿತ್ತು ಅಂದ್ರೆ, ನಮಗೆ ನೋಡಿ ಹೆಂಗೆ ಎಷ್ಟು ದೊಡ್ಡವ್ರದೀವಿ ನಾವು. ಎದಕ್ಕೆ ಹೇಳ್ತಿತ್ತು ಅಂದ್ರೆ ಮುಸುರಿ ಗಡಿಗೆ ಹೇಳ್ತಿತ್ತು, ನಾವೆಷ್ಟು ದೊಡ್ಡವ್ರದೀವಿ, ನಮಗೆಷ್ಟು ಕಿಮ್ಮತ್ತೈತಿ, ಮ್ಯಾಲ ಕುಂದರ್ಸ್ಯಾರ ನಮಗೆ ದೇವ್ರ ಮಗ್ಗಲ್ ಮ್ಯಾಲ ಕುಂದರ್ಸ್ಯಾರ, ನಮಗೆ ಎಷ್ಟು ಕಿಮ್ಮತ್ತೈತಿ ನೋಡು ಅಂತ ಯಾವ್ದು ಹೇಳ್ತಿತ್ತು? ಪಣತ್ ಹೇಳ್ತಿತ್ತು. ಎದಕ್ಕೆ? ಮುಸುರಿ ಗಡಿಗೆ ಹೇಳ್ತಿತ್ತು. ಅದು ಮುಸುರಿ ಗಡಿಗೆ ಕೆಳಗೆ ಕುಂತಂತಿತ್ತು. ಹಂಗೆ ಮ್ಯಾಲ ಕುಂದರ್ಸಿದಕ್ಕೆ ದೊಡ್ಡವ್ರು ಅಂತ ತಿಳ್ಕೊಬಾರ್ದು, ಹಾಗೆಲ್ಲ ಸುಳ್ಳದು ಅಂತ ಅದು ಅಂತಿತ್ತು. ಮ್ಯಾಲ ಕುಂದರ್ಸಿದಕ್ಕೆ ದೊಡ್ಡವ್ರು ಆಗೋದಿಲ್ಲ, ಮತ್ತು ಮ್ಯಾಲ ಕುಂತವ್ರೆಲ್ಲ ದೊಡ್ಡವ್ರು ಅಂತ ತಿಳ್ಕೊಬೇಡ ನೀನು ಅಂತ. ಅವಾಗ ಅದು ಪಣತಿ ಅಂತ ಹುಚ್ಚದೆ, ನಿನಗೆ ಎಲ್ಲಿ ಕುಂದರ್ಸ್ಯಾರ ನೋಡಿ, ಎಲ್ಲರೂ ಉಂಡು ಮುಸುರಿ ಹಾಕ್ತಾರೆ ನಿನಗೆ. ನನಗೆ ನೋಡು ಮ್ಯಾಲ ಕುಂದರ್ಸಿ ಎಲ್ಲರೂ ದೇವ್ರಿಗೆ ಕೈ ಮುಗಿದು ನನಗೂ ಒಮ್ಮೆ ಕೈ ಮುಗಿತಾರೆ, ನಾ ದೊಡ್ಡವನ ಅವನು. ಅವಾಗ ಅದು ಹಬ್ಬಿತ್ತ, ಕರಿಗಡಬ ಎಡಿ ಮಾಡಕ್ಕೆ ಇಟ್ಟಿದ್ರು ಜಗಲಿ ಮೇಲೆ. ಇಲಿ ಬಂತಲ್ಲಿ. ಇಲಿ ನೋಡಿ ಬೆಕ್ಕ ಹಾರ್ತ ಜಗಲಿಗೆ. ಬೆಕ್ಕ ಹಾರಿದ್ದಕ್ಕೆ ಏನು ಆಯ್ತು ಅಂದ್ರೆ, ಪಣತಿ ಕಾಲು ಬಡ್ದು ಪಣತಿ ಹೊಡೆದು ಕೆಳಗೆ ಬಿತ್ತು. ಅದು ಇಲಿ ಅಲ್ಲಿ ಸಿಗಲಿಲ್ಲ, ಬಚ್ಚಲ ಕಡೆ ಓಡ್ತಲ್ಲ, ಅದು ಬೆಕ್ಕ ಮತ್ತು ಬಚ್ಚಲಕ್ಕೆ ಹಾರ್ತು. ಬಚ್ಚಲದೊಳಗಿರುವ ಗಡಿಗೆ ಮೇಲೆ ಕಾಲಿಟ್ಟು ಗಡಿಗೆನೂ ಹೊಡೀತು. ಎರಡೂ ಹೊಡೆದು, ಪಣತಿನೂ ಹೊಡೀತು, ಗಡಿಗೆನೂ ಹೊಡೀತು. ಆ ಮನೆ ತಾಯಿ ಇದ್ಲಲ್ಲ, ಎರಡೂ ಕೂಡಿಸಿ ಕಲಸ್ಕೊಂಬಂದು ಅಂಗಳದಾಗ ಒಗದ್ಲು. ಅವಾಗದು ಮುಸುರಿ ಗಡಿಗಿತ್ತಲ್ಲ, ಅದು ಕೇಳ್ತು, ಯಾಕಪ್ಪ ದೊಡ್ಡವ್ರು ಇಲ್ಲಾಕೆ ಬಂದ್ರಿ ಅಂತ. ನೀವು ಭಾಳ ದೊಡ್ಡವ್ರು ಇದ್ರಲ್ಲ, ದೊಡ್ಡವ್ರು ಇಲ್ಲಾಕೆ ಬಂದ್ರಿ ನೀವು? ಅವಾಗ ಪಣತ್ ಹೇಳ್ತಂತ, ಇಲ್ಲ ಗೊತ್ತಾಗೈತಿ ನಮಗೀಗ. ಏನು ಗೊತ್ತಾಗೈತಿ? ಸತ್ಯ ಗೊತ್ತಾಗೈತಿ. ಏನು ಸತ್ಯ ಗೊತ್ತಾಗೈತಿ? ಏನಿಲ್ಲ, ನಾನು ನೀನು, ನಾ ಪಣತಿ, ನೀ ಮುಸುರಿ ಗಡಿಗೆ. ನಮ್ಮದಿಬ್ಬರದು ಹೆಸರ ರೂಪ ಅಷ್ಟ ಬೇರೆ ಐತಿ, ಆದ್ರೆ ನಮ್ಮಿಬ್ಬರೊಳಗಿರುವ ಮಣ್ಣು ಒಂದೇ ಅನ್ನುವ ಸತ್ಯ ಗೊತ್ತಾಗೈತಿ ನನಗೆ. ನಾಮ ರೂಪದಿಂದ ನಾವಿಬ್ಬರು ಬೇರೆ ಇದ್ದರೂ ನಮ್ಮೊಳಗಿರುವ ಮಣ್ಣು ಒಂದೇ ಅನ್ನೋ ಸತ್ಯ ಗೊತ್ತಾಗೈತಿ ನಮಗೆ. ಹೆಸರಿನಿಂದ ಎರಡೂ ಭಿನ್ನ ಅದಾವ, ಮಣ್ಣು ಒಂದೇ ಐತಿ. ಹಂಗೆ ಇಲ್ಲೇನೈತಿ ಅಂದ್ರೆ, ಪಣತಿ, ಗಡಿಗೆ, ತತ್ರಾಣಿ ಇವೇನದಾವಲ್ಲ, ಇವು ತಾತ್ಪೂರ್ತಿಕ ಸತ್ಯಗಳು. ಒಮ್ಮೆ ತೋರ್ತಾವ ಮತ್ತು ಮರೆಯಾಗ್ತಾವ. ಮಣ್ಣು ಅನ್ನೋದು ಶಾಶ್ವತ ಸತ್ಯ, ಅದು ತಾತ್ವಿಕ ಸತ್ಯ ಅಂತ ಕರೀತಾರೆ. ಅದಕ್ಕೆ ಮಣ್ಣು ಬಿಟ್ರೆ ಇವು, ಮಣ್ಣು ಇರೋದಕ್ಕೆ ಇವೆಲ್ಲ ತೋರ್ಯಾವ. ಮಣ್ಣು ಬಿಟ್ಟರೆ ಇವಕ್ಕೇನು ಆಶ್ರಯತೆ ಇಲ್ಲ. ಇವು
ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತು ತನಯೋ ತತ್ವದರ್ಶಿಭಿ. ತತ್ವಜ್ಞಾನಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಈ ಪಣತಿ ಮುಸ್ರಿ ಗಡಿಗೆ ಇವೇನದಾವಲ್ಲ ಇವಕ್ಕೆ ಇರುವಿಕೆ ಇಲ್ಲ. ಇವು ಒಂದು ದಿವಸ ತೋರಿ ಮರೆಯಾಗಿ ಹೋಗಿಬಿಡುತ್ತಾವೆ. ಆದರೆ ಮಣ್ಣಿಗೆ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗಲೂ ಇರ್ತೈತದು. ಈ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನು ಯಾವನು ಅರ್ಥ ಬದುಕ್ತಾನಲ್ಲ ಅವನಿಗೆ ಜ್ಞಾನಿ ಅಂತ ಕರಿಬೇಕು. ಜಗತ್ತಂದ್ರೆ ಇರುವುದು ಹಾಗೆ, ಇದು ಜಗತ್ತಿನ ಇರುವಿಕೆ ಹಂಗೈತಿಲ್ಲ. ಈಗ ಸಮುದ್ರ ಐತಿ, ಸಮುದ್ರದ ಮೇಲೆ ತೆರೆ ಹೇಳ್ತಿರ್ತಾವೆ ನೀವು ನೋಡ್ರಿ. ಸಾಗರ ಶಾಶ್ವತ ಐತಿ, ತೆರೆ ಶಾಶ್ವತ ಅಲ್ಲ. ತೆರೆ ಸಾಗರ ಇಲ್ಲದೆ ತೆರೆ ಇಲ್ಲ. ತೆರೆ ತುಂಬ ಸಾಗರ ಐತಿ, ಆದರೆ ತೆರೆ ಇಳಿದ ಮೇಲೆ ಏನು ಉಳಿತೈತಲ್ಲ ಅದು ಸಾಗರ. ಸಾಗರ ಸತ್ಯ ಐತಿ, ತೆರೆಗಳು ಸತ್ಯ ಅಲ್ಲ. ಹಂಗೆ ಸುಮ್ಮನೆ ತೋರಿ ಮರೆಯಾಗ್ತಾವು ಅಷ್ಟೆ. ಹಂಗೆ ನಮ್ಮ ಜೀವನ ಅನ್ನೋದೇನೈತಲ್ಲ ಇದೊಂದು ತೆರೆ ಅಷ್ಟೇ. ನಾವು ತಿಳ್ಕೋಬೇಕಾದದ್ದು ನಮ್ಮ ಜೀವನ ಅನ್ನೋದೊಂದು ಸಮುದ್ರದ ತೆರೆ, ಇದು ಅಷ್ಟೆ. ಹಿಂಗೆ ನಮ್ಮದೊಂದು 50 ಈ ದೇಹ ಐತಿ, ಇದೊಂದು ತೆರೆ ಅಂತ ತಿಳ್ಕೊಳ್ಳೋದು. ಸಮುದ್ರದ ಮೇಲಿನ ತೆರೆ ಹೆಂಗೆ ಏಳ್ತಿರ್ತಾವ ಇರಿತಿರ್ತಾವ, ಏರ್ತಾವ ಇಳಿತಿರ್ತಾವ. ಯಾವ ತೆರೆ ಕಾಯಂ ಉಳ್ದವನು ಸಮುದ್ರದ ಮೇಲೆ. ತೆರೆ ಅಂದ್ರೆ ಏರುವುದು ಇಳಿಯುವುದು, ಏರುವುದು ಇಳಿಯುವುದು. ಹಂಗೆ ನಮ್ಮ ದೇಹ ಐತಲ್ಲ, ನಮ್ಮ ದೇಹ ಅನ್ನೋದು ಒಂದು ತೆರೆ. ಇದು ಒಂದು 50-60 ವರ್ಷ ಇಲ್ಲಿ ಇರ್ತೈತಿದು, ಆಮೇಲೆ ಮರಿಯಾಗ್ತೈತೆ ಅಷ್ಟ. ನಾವು ಏನು ಮಾಡಿದ್ರೂ ಈ ತೆರೆ ಖಾಯಂಗೊಳಿಸೋಕ್ಕಾಗೋದಿಲ್ಲ. ಧೀಂ ಧೂಮ್ ಧನ ಧೀಂ ಧನ ಧೀಂ ಧೂಮ್ ಧನ